ಕರ್ನಾಟಕದಲ್ಲಿ ಯಾರು ಇದುವರೆಗೂ ರೇಟ್ ಹೇಳಿಲ್ಲ ಸರ್. ನಾವು ತಂತಿ 6 ಲೈನ್ ತಂತಿ 7 ಅಡಿ ಕಂಬ 850 ರೂಪಾಯಿಗೆ ಮಾಡ್ಕೊಡ್ತೀವಿ. ಮೆಸ್ಸು 7 ಅಡಿ ಕಲ್ಲು 3 ಲೈನ್ ತಂತಿ ಒಂದು ಮೆಸ್ಸು 1200 ರೂಪಾಯಿಗೆ ಮಾಡ್ಕೊಡ್ತೀವಿ ಸರ್. 7 ಅಡಿನೇ ಬೇರೆ, 8 ಅಡಿನೇ ಬೇರೆ, 9 ಅಡಿನೇ ಬೇರೆ, 10 ಅಡಿನೇ ಬೇರೆ, ಪ್ರೈಸ್ ಡಿಫ್ರೆನ್ಸ್ ಐತೆ ಸರ್. ನಮ್ಮ ರೈತರಿಗೆ ಯೂಸ್ಫುಲ್ ಆಗುವಂಥ ರಿಯಾಯಿತಿ ಇನ್ನೂ ಕಮ್ಮಿ ದರದಲ್ಲೇ ಮಾಡ್ಕೊಡ್ತೀನಿ ಸರ್ ನಮ್ಮ ರೈತರಿಗೋಸ್ಕರ. ಕರ್ನಾಟಕದಿಂದ ಯಾವುದೇ ಮೂಲೆಯಲ್ಲಿ ಹೇಳಿ ಅತಿ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಸರ್. ಹೆಸರು ಸಾಗರ್ ಅಂತ. ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಟೆಂಪಲ್ ಪಕ್ಕದವರು. ನಮ್ಮ ವರ್ಕ್ ಬಂದು ಫೆನ್ಸಿಂಗ್ ವರ್ಕು. ನಮ್ಮ ಹತ್ರ 4 ರೀತಿ ವರ್ಕ್ ಸಿಗುತ್ತೆ. ತಂತಿ ಮೆಸ್ಸು, ಮಿಲ್ಟ್ರಿ ಮೆಸ್ಸು, ಆಮೇಲೆ ಇನ್ನೊಂದು ಬ್ಲೇಡ್ ಮೆಸ್ ತಂತಿ ಬರುತ್ತೆ ಸರ್. ಈ ಥರ 4 ಟೈಪ್ ತಂತಿ ವರ್ಕ್ ಮಾಡ್ಕೊಡ್ತೀವಿ ನಾವು. ರೈತರಿಗೆ ಯೂಸ್ಫುಲ್ ಆಗುವಂಥ ದರದಲ್ಲಿ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್. ನಾವು ಒಂದು 4-5 ವರ್ಷದಿಂದ ಮಾಡ್ತಾಯಿದ್ರು. ಫಸ್ಟ್ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊತೀವಿ ಸರ್. ನಾವು ಆಲ್ ಓವರ್ ಕರ್ನಾಟಕ, ಕೊಪ್ಪಳ, ಬಳ್ಳಾರಿ, ಶಿವಮೊಗ್ಗ, ಧಾರವಾಡ, ದಾವಣಗೆರೆ ಸುಮಾರು ಕಡೆ ಮಾಡಿದ್ದೀವಿ ಸರ್. ಸಕಲೇಶ್ಪುರ, ಹಾಸನ, ಇನ್ನೂ ಮುಂತಾದ ಕಡೆ ಮಾಡಿದ್ದೀವಿ ವರ್ಕು ಸರ್. ಇದು ಟಾಟಾ ಕಂಪ್ನಿದು ಒರಿಜಿನಲ್ಲು ಟಾಟಾ ಬ್ರೇಡೆಡ್ ವೈರ್ ಅಂತ ಬರುತ್ತೆ. ನಾವು ತಂತಿ ತಂದಾಗ ರೋಲಲ್ಲೇ ಸ್ಕ್ಯಾನ್ ಇರುತ್ತೆ. ನಮ್ಮ ಮೇಲೆ ಡೌಟ್ ಇದ್ದರೆ ಅದನ್ನು ಸ್ಕ್ಯಾನು ಮಾಡ್ಬೋದು. ಫುಲ್ ಡೀಟೇಲ್ಸು ಸಿಗುತ್ತೆ. ಇದು ಕಲ್ಲು ಬಂದು ಕೋಲಾರದಿಂದ ತರಿಸೋದು ಸರ್. ಇದು ತಂತಿ ಬೆಂಗಳೂರಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ನಮ್ಮದೇ. ಬೆಂಗಳೂರಿಂದ ತರಿಸ್ಕೊಡ್ತೀವಿ. ಆಮೇಲೆ ನಮ್ಮ ಹತ್ರ ಒಂದು 300 ಜನ ಲೇಬರ್ಸ್ ಇದ್ದಾರೆ. ನಾವು ಸುಮಾರು ಒಂದು 4-5 ಬ್ಯಾಚ್ ಇದ್ದೀವಿ. ನೀವು ಎಲ್ಲಿ ಹೇಳ್ತೀರ ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಹೇಳಿ ಸರ್, ಬಂದು ಕೆಲಸ ಮಾಡ್ಕೊಡ್ತೀವಿ. ಇಷ್ಟು ಕಂಬನೇ ಇರಬೇಕು ಅಂತಲ್ಲ, ಸೈಟ್ಗಳಿಗೂ ಮಾಡ್ಕೊಡ್ತೀವಿ, ಜಮೀನುಗಳಿಗೂ ಮಾಡ್ಕೊಡ್ತೀವಿ, ರೀವರ್ಕು ಸುಧಾ ಮಾಡ್ಕೊಡ್ತೀವಿ ಸರ್. ಸರ್ ಇದು ಸ್ಟಾರ್ಟಿಂಗು ಡಬಲ್ ಅಂತ ಬಂದು, ಇದು ಏನಂದರೆ ಸ್ಟಾರ್ಟಿಂಗಲ್ಲಿ ಕಲ್ಲುಗೆ ಗ್ರಿಪ್ ಇರುತ್ತೆ. ಸ್ಟಾರ್ಟಿಂಗ್ ತಂತಿ ಎಳಿಬೇಕಾದಾಗ ತಂತಿ ಲೂಸ್ ಆಗಬಾರ್ದು ಅಂತ. ಆಮೇಲೆ ಮೂಲೆಯಲ್ಲೂ ಡಬಲ್ ಬರುತ್ತೆ. ಇದು ಮೂಲೆಯಲ್ಲಿ ಏನಕ್ಕೆ ಅಂದರೆ ಹಿಂಗೆ ಕ್ರಾಸ್ ಇರುತ್ತಲ್ಲ ಸರ್ ಜಮೀನು, ತಂತಿ ಬೆಂಡಾದಾಗ ಎಕ್ಸ್ಪೆಂಡ್ ಆಗಬಾರ್ದು ಅಂತ ಹಿಂಗೆ ಅಡ್ಡಕಲ್ಲುಗಳು ಕೊಡ್ತೀವಿ. ಒಬ್ಬೊಬ್ಬರು ಬೇರೆ ಕಡೆ ತಿಳ್ಕೊಂಡಿರೋರು, ನಾವು ನಾರ್ಮಲಾಗಿ ಬಂದು 10 ಕಲ್ಲಿಗೆ ಅಡ್ಡಕಲ್ಲುಗಳು ಕೊಡೋದು. ತಿಳ್ಕೊಂಡಿರೋರು 6 ಕಲ್ಲಿಗೂ ಕೊಡಿಸ್ತಾರೆ, 8 ಕಲ್ಲಿಗೂ ಕೊಡಿಸ್ತಾರೆ. ಅವರು ವರ್ಕು ಬಿಗಿಯಾಗಿರಬೇಕು ಅಂತ ಈ ಥರ ಅಡ್ಡಕಲ್ಲುಗಳು ಕೊಡಿಸ್ತಾರೆ ಸರ್. ಇದು ಡಬಲ್ ಬಂದು ಏನಕ್ಕೆ ಅಂದರೆ, ಈ ತಂತಿ ಎಳಿತೀವಿ ನೋಡಿ ಸರ್, ಇದು ತಂತಿ ಎಳೆದಿದ್ದು ಹಿಂದೆ ಹೋಗಬಾರ್ದು. ಕಲ್ಲು ಹೆಂಗಿರುತ್ತೆ ಹಂಗೆ ಇರಬೇಕು ತಂತಿ, ಆ ಥರ. ಆದ್ದರಿಂದ ಡಬಲ್ ಕಲ್ಲು ಮೂಲೆಯಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕ್ತೀವಿ ಸರ್. ಸರ್ ಇದು ಕಲ್ಲು ಬಂದು 7 ಅಡಿ, 2 ಅಡಿ ಒಳಗೋಗೈತೆ, 5 ಅಡಿ ಮೇಲ್ಕೈತೆ. ಇದು ಕೋಲಾರದಿಂದ ತರಿಸೋದು 7 ಅಡಿ. ನಿಮಗೆ 7 ಅಡಿ, 8 ಅಡಿ, 9 ಅಡಿ, 10 ಅಡಿ ಗಂಟ ಕಲ್ಲು ಸಿಗುತ್ತೆ. ಇದು 4 ಇಂಚು 6 ಅಡಿ ಅಗಲ ಐತೆ ಸರ್. ಕಲ್ಲು ಬಂದು ಕೋಲಾರ, ತೀಟ್ಕಲ್ಲು, ಆಮೇಲೆ ಹೊಸಪೇಟೆ ಸುಮಾರು ಕಡೆ ತರಿಸ್ತೀವಿ ನಾವು. ಇದು ಕಲ್ಲ ಮಾಮೂಲಿ ಬೇರೆಯವ್ರು ಹೇಳ್ತಾರೆ ಫೋನ್ ಮಾಡಿ ತರಿಸ್ಬಿಡ್ತಾರೆ, ಆ ಥರ ಅಲ್ಲ. ನಾವೇ ಹೋಗಿ ಕಲ್ಲು ಚೆನ್ನಾಗೈತಾ ನೋಡಿ ತರಿಸ್ತೀವಿ. ಕಲ್ಲಲ್ಲಿ 2 ರೀತಿ ಐತೆ, ಸುಟ್ಕಲ್ಲು, ಹಸಿ ಕಲ್ಲು. ಇದು ಹಸಿ ಕಲ್ಲು ಸರ್. ಹಸಿ ಕಲ್ಲು ತುಂಬ ಗ್ರಿಪ್ಪು, ನಾವು ಎತ್ತಿ ಮೇಲ್ಗಡೆಯಿಂದ ಬಿಟ್ಟರು ಹೊಡೆದೋಗಲ್ಲ. ಅದೇ ಸುಟ್ಕಲ್ಲನ್ನು ಒಂದು ಸ್ವಲ್ಪ ಗ್ರಿಪ್ ಆಗಿಬಿಟ್ರು ಹೊಡೆದೋಗುತ್ತೆ ಸುಟ್ಕಲ್ಲು. ಆಮೇಲೆ ನೀಟ್ನೆಸ್ಸು ಇರೋಲ್ಲ. ಇದು ನೋಡಿ ಸರ್ ಹೆಂಗೈತೆ, ಒಂದೇ ಶೇಪಲ್ಲಿ ಐತೆ ಹಸಿ ಕಲ್ಲು. ಮುಳ್ತಂತಿ, ಆಮೇಲೆ ಬ್ಲೇಡ್ ತಂತಿ, ಆಮೇಲೆ ಮಿಲ್ಟ್ರಿ ತಂತಿ, ಆಮೇಲೆ ಮೆಸ್ಸು, ಆಮೇಲೆ ಪ್ಲಾಸ್ಟಿಕ್ ಮೆಸ್ಸು, ಇನ್ನೂ ಮುಂತಾದ ಥರ ರೀತಿಲಿ ಕೆಲಸ ಮಾಡ್ಕೊಡ್ತೀವಿ ಸರ್. ನಮ್ಮ ರೈತರಿಗೆ ಯೂಸ್ಫುಲ್ ಆಗಬೇಕು. ಇಲ್ಲಿ ನೋಡಿರಿ, ನಮ್ಮ ರೈತರೊಬ್ಬರು ಟೊಮೊಟೊ ಸಸಿ ಹಾಕಿದ್ದಾರೆ. ಅವ್ರಿಗೆ ಒಪ್ಕೊಂಡಿದ್ದು ನಾವು 6 ಲೈನು. ನಮ್ಮ ರೈತರು ಟೊಮೊಟೊ ಸಸಿ ಹಾಕೋರು ಅಂತ 1 ಲೈನ್ ಎಕ್ಸ್ಟ್ರಾನೇ ಹಾಕಿದ್ದೀವಿ. ನಮಗೆ ದುಡ್ಡೆಲ್ಲ ಮುಖ್ಯ ಸರ್, ನಮ್ಮ ವರ್ಕು ಮುಖ್ಯ. ನಮ್ಮ ರೈತರಿಗೆ ಯೂಸ್ಫುಲ್ ಆಗಬೇಕು. ನಮ್ಮ ರೈತರು ಅವ್ರು ದುಡ್ಡು ಕೊಟ್ಟಿದ್ದು ನಮ್ಮ ಹತ್ರ ಖರ್ಚಾಗಿ ಹೋಗುತ್ತೆ. ನಮ್ಮ ಹೆಸ್ರು ಉಳಿಬೇಕು ವರ್ಕಲ್ಲಿ ಅಂತ. ಈಗ ಇವ್ರು ಕೆಲಸ ಮಾಡಿಕೊಟ್ಟು ಇಲ್ಲಿ ಮುಂದೆಗಡೆ ಒಂದು 500 ಮೀಟ್ರ್ 4 ಎಕರೆದು ಕೊಟ್ಟಿದ್ದಾರೆ, ಊರಲ್ಲಿ ಒಂದು ಕೊಟ್ಟಿದ್ದಾರೆ. ಇವ್ರು ಕೆಲಸ ಮಾಡಿಕೊಟ್ಟ ಸರ್ ಇವ್ರಿಗೆ. ಇಲ್ಲಿ ಇನ್ನು ಬನ್ನಿ ಸರ್, ಅಲ್ಲಿ ಮುಂದೆ ಒಂದು ತೋಟ ಇದೆ, ತೋರಿಸ್ತೀನಿ. ಈ ಕೆಲಸ ಮಾಡಿಕೊಟ್ಟ ತಕ್ಷಣ ಅವರು 4 ಎಕರೆದು ಕೊಟ್ಟರು, ಅದನ್ನೂ ನೀಟಾಗಿ ಮಾಡಿಕೊಟ್ಟಿದ್ದೀವಿ. ನಮ್ಮ ರೈತರು ಇದೇ ಥರ ತಂತಿನೇ ಎಳೆದಿದ್ದು, ಅದಕ್ಕೆ ಒಂದು 2 ಇಂಟು ಎಕ್ಸ್ಟ್ರಾ ಇಂಟುನೂ ಹಾಕ್ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ರೈತರು ಅದು ತೆಂಗಿನ ತೋಟ ಬಂದು, ಇದು ಟೊಮೊಟೊ ಸಸಿ ಅಂತ ಇದಕ್ಕೇನು ಇಂಟು ಹಾಕಿಲ್ಲ. ನಮ್ಮ ರೈತರು ನಡೆದಾಡಬೇಕಾದಾಗ ಕಾಲಿಗೆ ಏಟಾಗುತ್ತೆ ಅಂತ ಅದು ಬರೀ ತೆಂಗಿನ ತೋಟ ಯಾರಾದರೂ ನುಗ್ಗಿಗೆ ಬಿಡ್ತಾರೆ. ಆಮೇಲೆ ಕೆಳಗಡೆ ಗಿಂದಿಗಳು ನುಗ್ಗಿದಾಗ ಏನಾದರೂ ತಂತಿಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಇಂಟುನೂ ಹಾಕಿದ್ದೀವಿ. ಸುಮಾರು ನಾವು 1300ರಿಂದ ಒಂದು 1400 ಕೆಲಸ ಮಾಡಿದ್ದೀವಿ ಸರ್. ಸರ್ ಒಂದು ಕಲ್ಲು ಬಂದು ಫುಲ್ಲು ಅಮೌಂಟು 850 ರೂಪೀಸ್ ಸರ್. ಕಲ್ಲು ನಮ್ಮದೇ, 6 ಲೈನ್ ತಂತಿ, ಊಟ, ಲೇಬರು, ಚಾರ್ಜು, ಟ್ರಾನ್ಸ್ಪೋರ್ಟು ಎಲ್ಲ ನಮ್ಮದೇ ಸರ್. ಏನೂ ಇಲ್ಲ ನಿಮ್ಮದು. ಹೊರಗೆ ಕೊಟ್ಟು ಅಳತೆ ಕಲ್ಲು ಬಂದು ತೋರಿಸ್ಬಿಟ್ಟು ದಾರ ಕಟ್ಸ್ಬಿಟ್ಟು ಹೋದರೆ, ಓನರ್ ಇಲ್ಲ ಅಂದರೂ ನಾವು ಅಲ್ಲಿ ನಿಂತು ನಮ್ಮದೇ ಜಮೀನು ಅನ್ನೋ ರೀತಿಲಿ ಕೆಲಸ ಮಾಡಿಸ್ಕೊಡ್ತೀವಿ ಸರ್. ಸರ್ 1 ಎಕರೆಗೆ ಒಂದು 1,30,000 ಮಾಡ್ಕೊಡ್ತೀವಿ ಸರ್. 1,30,000 ಮಾಡ್ಕೊಡ್ತೀವಿ. ಅಮ್ಮಮ್ಮ ಒಂದು ಎಕರೆಗೆ ಒಂದು 120ರಿಂದ 130 ಕಲ್ಲು ಬೀಳ್ಬೋದು. 130 ಕಲ್ಲಿಗೆ 1,30,000 ಇಲ್ಲ 1,20,000 ಈ ರೀತಿ ರೈತರಿಗೆ ಅತಿ ಕಮ್ಮಿಯಾದ ಬೆಲೆಯಲ್ಲೇ ಕೆಲಸ ಮಾಡ್ಕೊಡ್ತೀವಿ ಸರ್. ಇದೇ ಆ ಕೆಲಸ ಮುಗಿದ ತಕ್ಷಣ ಇದೇ ರೈತರು ಕೊಟ್ಟಿರೋದು. ಇಲ್ಲಿ ನೋಡಿರಿ, ಇಲ್ಲಿ 6 ಲೈನ್ ತಂತಿ ಎಳೆದಿದ್ದೀವಿ. ಇದೇ ನೋಡಿ ಸರ್, ಅವರು ಆ ಕೆಲಸ ಮುಗಿದ ತಕ್ಷಣ ಈ ಕೆಲಸ ಕೊಟ್ಟರು. ಇದು 6 ಲೈನ್ ತಂತಿ ಎಳೆದಿದ್ದೀವಿ, 2 ಇಂಟು ಹಾಕ್ಕೊಟ್ಟಿದ್ದೀವಿ. ಆಮೇಲೆ ಇವ್ರು ನಮ್ಮ ರೈತರಿಗೆ ಯೂಸ್ಫುಲ್ ಆಗುವಂಥ ಕೆಲಸ ಕೊಟ್ಟಿದ್ದೀವಿ. ತೆಂಗಿನ ತೋಟ ಗಿಂದಿಗಳು ನುಗ್ಗಿದಾಗ ಏನೂ ಆಗಬಾರ್ದು ಅಂತ 6 ಲೈನ್ ತಂತಿನ ಹೇಳ್ಕೊಟ್ಟು ಇದು ಪ್ರೀತಿಯಿಂದ ಹಾಕ್ಕೊಟ್ಟಿರೋದು ನಮ್ಮ ರೈತರಿಗೋಸ್ಕರ. ಆಮೇಲೆ ಮುಂದೆ ಒಂದು ಸ್ವಲ್ಪ ಮೆಸ್ ಹಾಕ್ಕೊಟ್ಟಿದ್ದೀವಿ. ಅವರು ಆರ್ಚಿವಲ್ ಕಾಂಪೌಂಡ್ ಹಾಕ್ತೀನಿ ಅಂದರು. ಆರ್ಚಿವಲ್ ಕಾಂಪೌಂಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ
ಇದು ಮೆಸ್ಸಾಗಿ ಕೊಟ್ಟಿರೋದು ಸರ್ ನಮ್ಮ ಪ್ರೀತಿಯಿಂದ ಅವ್ರಿಗೆ. ವರ್ಕ್ ಬಂದು 1 ಎಕರೆಗೆ ಕರೆಕ್ಟು 1,20,000 ಆಗುತ್ತೆ. ಕರ್ನಾಟಕದಲ್ಲಿ ಯಾರು ಇದುವರೆಗೂ ರೈಟ್ ಹೇಳಿಲ್ಲ ಸರ್, ನಾನೇ ರೈಟ್ ಹೇಳ್ತಾ ಇರೋದು. ನಮ್ಮ ರೈತರಿಗೆ ಯೂಸ್ಫುಲ್ ಆಗುವಂಥ ಅತಿ ರಿಯಾಯಿತಿ ದರದಲ್ಲೇ ಕೆಲಸ ಮಾಡಿಕೊಡ್ತೀನಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೇಳಿ ಸರ್, ಬಂದು ಕೆಲಸ ಮಾಡಿಕೊಡ್ತೀನಿ. ನೀವು ಹೇಳಿದ್ಕಿಂತ ಒಂದು ದಿನ ಮುಂಚಿತವಾಗೇ ಮುಗಿಸ್ಕೊಡ್ತೀನಿ ಅಂತೂ ಒಂದು ದಿನ ಲೇಟ್ ಆಗೋಲ್ಲ. ನನ್ನ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಬರ್ತೈತೆ, ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸರ್.